ರಾಯಚೂರು ಜಿಲ್ಲೆಯ ಇನ್ನುಳಿದ 4 ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಹಣಾಹಣಿದೆ. ಗೆಲುವಿಗಾಗಿ ಅಭ್ಯರ್ಥಿಗಳು ಭಲೆ ಸರ್ಕಸ್ ನಡೆಸಿದ್ದಾರೆ. ಇನ್ನುಳಿದ 4 ಕ್ಷೇತ್ರಗಳ ಚಿತ್ರಣ ಹೇಗಿದೆ ನೋಡೋಣ ಬನ್ನಿ. ಸಿಂಧನೂರು ಗೆಲುವಿಗಾಗಿ ಸರ್ಕಸ್ ಜೋರು. ಹೌದು, ರಾಯಚೂರು ಜಿಲ್ಲೆಯ ಸಿಂಧನೂರು ಕ್ಷೇತ್ರದಲ್ಲಿ ಗೆಲುವಿಗಾಗಿ ಸರ್ಕಸ್ ಜೋರಾಗಿದೆ. ಭತ್ತದ ಕಣಜ ಅಂತಾನೆ ಖ್ಯಾತಿಯಾಗಿರೋ ಸಿಂಧನೂರಲ್ಲಿ ಟ್ರ್ಯಾಕ್ಟರ್ಗಳದ್ದೇ ಆರ್ಭಟ. ಸದ್ಯ ಎಲ್ಲಕ್ಕಿಂತ ಜೋರಾಗಿದ್ದು ಗೆಲುವಿಗಾಗಿ ಅಭ್ಯರ್ಥಿಗಳ ಗುದ್ದಾಟ. ಹಾಲಿ ಶಾಸಕ ಜೆಡಿಎಸ್ನ ವೆಂಕಟರಾವ್ ನಾಡಗೌಡ ಮತ್ತೆ ವಿಧಾನಸಭೆ ಮೆಟ್ಟಿಲೇರುವ ಕನವರಿಕೆಯಲ್ಲಿದ್ದಾರೆ. ಇವರಿಗೆ ಕಾಂಗ್ರೆಸ್ನ ಹಂಪನಗೌಡ ಬಾದರ್ಲಿ ಪ್ರಬಲ ಪೈಪೋಟಿ ಒಡ್ಡಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಲಿಂಗಾಯತರು ಡಾಮಿನೆಂಟ್ ಆಗಿದ್ದು ಕೆಜೆಪಿ ಅಭ್ಯರ್ಥಿ ರಾಜಶೇಖರ್ ಪಾಟೀಲ್ ಕಣ್ಣಿಟ್ಟಿದ್ದಾರೆ. ಇನ್ನು ಬಿಜೆಪಿಯಿಂದ ಕೊಲ್ಲ ಶೇಷಗಿರಿರಾವ್ ಹಾಗೂ ಬಿಎಸ್ಆರ್ನಿಂದ ಕೆ ಕರಿಯಪ್ಪ ಹುರಿಯಾಳು. ಮೊದಲಿನಿಂದನೂ ಕೂಡ ಇಲ್ಲಿ ಜಾತಿ ರಾಜಕಾರಣ ಇಲ್ಲಿ ಸಕ್ಸಸ್ ಆಗಿಲ್ಲ. ಈ ಕಾರಣದಿಂದ ಯಾವ್ಯಾವ ಪಾರ್ಟಿಯವರು ಯಾವ್ಯಾವ ಕ್ಯಾಂಡಿಡೇಟ್ಗಳು ಯಾವ್ಯಾವ ಜಾತಿಗಳು ಇರಲಿ, ಆ ಜಾತಿಗಳ ಆಧಾರದ ಮೇಲೆ ಚುನಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಮೊನ್ನೆ ನಗರಸಭೆ ಚುನಾವಣೆ, ಇಲ್ಲಿ ಲಿಂಗಾಯತರು, ಹಿಂದುಳಿದವರು, ಆಂಧ್ರದವರು, ಮೈನಾರಿಟಿ ಎಂಬ ಪ್ರಶ್ನೆನೇ ಬರಂಗಿಲ್ಲ. ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರಾಗಿದ್ದು ಒಂದು ಭಾವೈಕ್ಯತೆಯ ಸಂಗಮ ಇದ್ದಂಗೆ ಸಿಂಧನೂರು ಕ್ಷೇತ್ರ. ಸಿಂಧನೂರು ಕ್ಷೇತ್ರದ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ 55,000ದಷ್ಟಿರೋ ಲಿಂಗಾಯತ ಮತಗಳೇ ಇಲ್ಲಿ ನಿರ್ಣಾಯಕ. ಇನ್ನು ಅಲ್ಪಸಂಖ್ಯಾತರು 39,000, ಪರಿಶಿಷ್ಟ ಜಾತಿ ಪಂಗಡದ 33,000, ಕುರುಬರು 22,000 ಹಾಗೂ ಇತರ ಜಾತಿಯ 49,000 ಮತಗಳಿವೆ. ಒಟ್ಟು 2 ಲಕ್ಷ ಮತದಾರರಿದ್ದು 98,000 ಪುರುಷರು ಹಾಗೂ 97,000 ಮಹಿಳಾ ಮತಗಳಿವೆ. ಮಸ್ಕಿ ಎಸ್ಟಿ ಮೀಸಲು ಕ್ಷೇತ್ರ ಯಾರಿಗೆ ಮೀಸಲು? ಮಸ್ಕಿ ಕ್ಷೇತ್ರ 2008ರ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಉದಯವಾಗಿತ್ತು. ಬಿಜೆಪಿಯ ಪ್ರತಾಪಗೌಡ ಪಾಟೀಲ್ ಮೊದಲ ಬಾರಿಗೆ ಆಯ್ಕೆಯಾಗಿ ಪತಾಕೆ ಹಾರಿಸಿದ್ರು. ಈ ಬಾರಿ ಪ್ರತಾಪಗೌಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಇನ್ನು ಕೆಜೆಪಿಯಿಂದ ಪ್ರತಾಪಗೌಡ ಮಾವ ಮಹದೇವಪ್ಪ ಗೌಡ ಅಖಾಡಕ್ಕೆ ಧುಮುಕಿದ್ದು ಅಳಿಯ ಮಾವಂದಿರ ಹಣಾಹಣಿಗೆ ವೇದಿಕೆ ಸಜ್ಜಾಗಿದೆ. ಬಿಜೆಪಿಯಿಂದ ಶಂಕರ ಮ್ಯಾದಾರ್, ಜೆಡಿಎಸ್ನಿಂದ ಅಮರೇಶ್ ನಾಯಕ ಬಲ್ಲಟಗಿ ಹಾಗೂ ಬಿಎಸ್ಆರ್ನಿಂದ ಶೇಖರಪ್ಪ ತಳವಾರ್ ಗೆಲುವಿನ ಕಸರತ್ತು ನಡೆಸಿದ್ದಾರೆ. ಇನ್ನು ಮಸ್ಕಿ ಕ್ಷೇತ್ರ ಮಾನ್ವಿ, ಲಿಂಗಸಗೂರು ಹಾಗೂ ಸಿಂಧನೂರು ತಾಲೂಕಿನ ಗ್ರಾಮಗಳನ್ನ ಒಳಗೊಂಡಿದೆ. ಹೀಗಾಗಿ ಯಾರೇ ಆದರೂ ಗೆಲುವಿಗೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಬೇಕಿದೆ. ಒಬ್ಬ ಮಂಡಲ ಪಂಚಾಯತಿ ಉಪಪ್ರಧಾನಾಗಿ, ಪಂಚಾಯತಿ ಸದಸ್ಯನಾಗಿ, PLD ಬ್ಯಾಂಕ್ 5 ವರ್ಷ PLD ಬ್ಯಾಂಕ್ ಅಧ್ಯಕ್ಷನಾಗಿ, ಈಗ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅನೇಕ ಜನರ ಸೇವೆಯನ್ನು ಮಾಡಿದ್ದೇನೆ. ಆ ಒಂದು ಇದರಲ್ಲಿ ನನಗೆ ಈ KJPಲಿಂದ ಗೆಲ್ತೀನಿ ಎಂಬ ಒಂದು ಭರವಸೆ ಇದೆ. ಮಸ್ಕಿ ಕ್ಷೇತ್ರದಲ್ಲಿ ಲಿಂಗಾಯತರೇ ಡಾಮಿನೆಂಟ್ ಆಗಿದ್ದು 60,000 ಮತಗಳಿವೆ. ಇನ್ನು ತಲಾ 40,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮತಗಳಿದ್ದು ನಿರ್ಣಾಯಕವಾಗಿವೆ. ಅಲ್ಪಸಂಖ್ಯಾತರು 17,000 ಹಾಗೂ ಇತರೆ ಜಾತಿಯ 36,000 ಮತಗಳಿವೆ. ಒಟ್ಟು 1,90,000 ಮತದಾರರಿದ್ದು 97,000 ಪುರುಷರು ಹಾಗೂ 92,000 ಮಹಿಳಾ ಮತಗಳಿವೆ. ಮಾನ್ವಿ ಯಾರಿಗೆ ಗೆಲುವಿನ ಸವಿ? ಮಾನ್ವಿ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಈ ಬಾರಿ ಯಾರಿಗೆ ಗೆಲುವಿನ ಸವಿ? ಹಾಲಿ ಶಾಸಕ ಕಾಂಗ್ರೆಸ್ನ ಹಂಪಯ್ಯ ನಾಯಕ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಬಿಎಸ್ಆರ್ನಿಂದ ದದ್ದಲ್ ಬಸನಗೌಡ, ಜೆಡಿಎಸ್ನಿಂದ ರಾಜ ವೆಂಕಟಪ್ಪ ನಾಯಕ್, ಬಿಜೆಪಿಯಿಂದ ಅಯ್ಯಮ್ಮ ಲಕ್ಷ್ಮಯ್ಯ, ಕೆಜೆಪಿಯಿಂದ ಗಂಗಾಧರ ನಾಯಕ್ ಸ್ಪರ್ಧಿಗಳು. ಈ ಕ್ಷೇತ್ರದಲ್ಲಿ ಆಂಧ್ರ ವಲಸಿಗರು ಹೆಚ್ಚಾಗಿದ್ದು ಅವರ ಮತ ಸೆಳೆಯಲು ಹುರಿಯಾಳುಗಳು ಸಖತ್ ಸರ್ಕಸ್ ನಡೆಸಿದ್ದಾರೆ. ಮಸ್ಕಿ ಎಸ್ಟಿ ಮೀಸಲು ಕ್ಷೇತ್ರದ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಪರಿಶಿಷ್ಟ ಪಂಗಡದ 40,000 ಮತಗಳೇ ಇಲ್ಲಿ ನಿರ್ಣಾಯಕ. ಇನ್ನು ಪರಿಶಿಷ್ಟ ಜಾತಿಯ 30,000 ಹಾಗೂ 35,000ದಷ್ಟಿರೋ ಲಿಂಗಾಯತ ಮತಗಳು ಫಲಿತಾಂಶ ಏರುಪೇರು ಮಾಡಬಹುದು.
ಇನ್ನು ಅಲ್ಪಸಂಖ್ಯಾತರು 15,000, ಕುರುಬರು 20,000 ಹಾಗೂ ಇತರ ಜಾತಿಯ 57,000 ಮತಗಳಿವೆ. ರಾಯಚೂರು ಗ್ರಾಮೀಣ ಕ್ಷೇತ್ರ ಮತದಾರ ಯಾರ ಪರ? ರಾಯಚೂರು ಗ್ರಾಮೀಣ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿದೆ. ತುಂಗಭದ್ರಾ ಎಡದಂಡೆ ನಾಲೆ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ರಾಜಕೀಯ ಇಲ್ಲಿ ನಡೆದಿದೆ. ಕಾಲುವೆಗೆ ನೀರು ಅದೆಷ್ಟು ಹರಿದಿದೆಯೋ ಗೊತ್ತಿಲ್ಲ. ಭರವಸೆಯನ್ನ ನಂಬಿ ಮತದಾರರು ಓಟಿನ ಹೊಳೆ ಹರಿಸಿದ್ರೆ ಗೆದ್ದವರು ಹಣದ ಅಣೆಕಟ್ಟು ಕಟ್ಕೊಂಡಿದ್ದಾರೆ ಅನ್ನೋ ಆರೋಪವಿದೆ. ಹಾಲಿ ಶಾಸಕ ಕಾಂಗ್ರೆಸ್ ರಾಜರಾಯಪ್ಪ ನಾಯಕ್ ಮತ್ತೆ ಕೈಪಾರ್ಟಿ ಹುರಿಯಾಳು. ಇವರಿಗೆ ಜೆಡಿಎಸ್ನಿಂದ ಮಾಜಿ ಸಚಿವ ರಾಜಾ ಅಮರೇಶ್ ನಾಯಕ್ ಪ್ರಬಲ ಪೈಪೋಟಿ ಒಡ್ಡಿದ್ದಾರೆ. ಬಿಜೆಪಿಯಿಂದ ಮಾಜಿ ಸಚಿವ ಶಿವನಗೌಡ ನಾಯಕ್ ಆಪ್ತ ಸಹಾಯಕ ತಿಪ್ಪರಾಜು ಕಣಕ್ಕೆ ಧುಮುಕಿದ್ದಾರೆ. ಇನ್ನು ಕೆಜೆಪಿಯಿಂದ ಮಲ್ಲೇಶ್ ನಾಯಕ್ ಹಾಗೂ ಬಿಎಸ್ಆರ್ನಿಂದ ಖಾಸಿ ನಾಯಕ್ ಹುರಿಯಾಳು. ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ 45,000 ಮತಗಳಿರೋ ಲಿಂಗಾಯತರು ಹಾಗೂ ಅಷ್ಟೇ ಸಂಖ್ಯೆಯ ಮತಗಳಿರೋ ಪರಿಶಿಷ್ಟ ಪಂಗಡದ ಮತಗಳೇ ಡಾಮಿನೆಂಟ್. ಇನ್ನು ಪರಿಶಿಷ್ಟ ಜಾತಿಯ 30,000 ಮತಗಳು ನಿರ್ಣಾಯಕ ಎನಿಸಿವೆ. ಹಾಗೇನೇ ಕುರುಬರು 20,000 ಹಾಗೂ ಇತರೆ ಜಾತಿಯ 49,000 ಮತಗಳಿವೆ. ಕ್ಷೇತ್ರದಲ್ಲಿ ಒಟ್ಟು 1,87,000 ಮತಗಳಿದ್ದು 95,000 ಪುರುಷರು ಹಾಗೂ 92,000 ಮಹಿಳಾ ಮತಗಳಿವೆ. ಒಟ್ಟಾರೆ ರಾಯಚೂರು ಗ್ರಾಮೀಣ, ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರು ಕ್ಷೇತ್ರಗಳಲ್ಲಿ ತುರುಸಿನ ಪ್ರಚಾರ ನಡೆದಿದೆ. ಗೆಲುವಿಗಾಗಿ ಅಭ್ಯರ್ಥಿಗಳೆಲ್ಲ ಮತದಾರರ ಮನವೊಲಿಕೆಗೆ ಕಸರತ್ತು ನಡೆಸಿದ್ದಾರೆ. ಮತದಾರ ಪ್ರಭುಗಳ ಚಿತ್ತ ಯಾರತ್ತ ಅನ್ನೋದು ಮೇ 5ರಂದು ಗೊತ್ತಾಗಲಿದೆ. ರಾಯಚೂರಿನಿಂದ ಕ್ಯಾಮರಾಮನ್ ದುರ್ಗೇಶ್ ಜೊತೆ ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್. ಒಟ್ಟಾರೆ ರಾಯಚೂರು ಜಿಲ್ಲೆ ರಾಜಕೀಯ ಜಿದ್ದಾಜಿದ್ದಿನಿಂದ ಕೂಡಿದೆ. ಗೆದ್ದು ವಿಧಾನಸಭೆ ಮೆಟ್ಟಿಲು ಹೊತ್ತೋ ಶಾಸಕರು ಮುಂದೇನು ಮಾಡ್ತಾರೋ ಗೊತ್ತಿಲ್ಲ. ಜಿಲ್ಲೆಯಂತೂ ಹಿಂದುಳಿದ ಹಣೆಪಟ್ಟಿಯಿಂದ ಮುಕ್ತಗೊಳ್ಳುತ್ತಲೇ ಇಲ್ಲ. ಇದೀಗ ತಕ್ಕ ಸಮಯ ಬಂದಿದೆ. ಅಭಿವೃದ್ಧಿ ಕೆಲಸ ಮಾಡದ ಜನಪ್ರತಿನಿಧಿಗಳಿಗೆ ಜನರೇ ಪಾಠ ಕಲಿಸಬೇಕು. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಂದು ಜಿಲ್ಲೆಯ ರಾಜಕೀಯ ಚಿತ್ರಣ ನೀಡೋದಕ್ಕೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.